ಇತಿಹಾಸದ ಅತ್ಯಂತ ಕ್ರೂರ ಯುದ್ಧ ದ್ವಿತೀಯ ಮಹಾಯುದ್ಧ 1939ರಿಂದ 1945. ದ್ವಿತೀಯ ಮಹಾಯುದ್ಧವು ಮಾನವ ಇತಿಹಾಸದಲ್ಲಿಯೇ ಅತ್ಯಂತ ಕ್ರೂರ, ವಿನಾಶಕಾರಿ ಮತ್ತು ಭೀಕರ ಯುದ್ಧವಾಗಿದೆ. ಇದು 1939ರಿಂದ 1945ರವರೆಗೆ ನಡೆಯಿತು. ಈ ಯುದ್ಧದಲ್ಲಿ ಪ್ರಪಂಚದ ಬಹುತೇಕ ಎಲ್ಲಾ ಪ್ರಮುಖ ರಾಷ್ಟ್ರಗಳು ಭಾಗವಹಿಸಿದ್ದವು. ಈ ಯುದ್ಧವು ಕೇವಲ ಸೇನೆಗಳ ನಡುವೆ ನಡೆದ ಯುದ್ಧವಲ್ಲ. ಸಾಮಾನ್ಯ ನಾಗರಿಕರು ಅತಿ ಹೆಚ್ಚು ಬಲಿಯಾಗಿದ್ದರು. ಲಕ್ಷಾಂತರ ಜನರು ಮನೆ, ಕುಟುಂಬ, ಜೀವನವನ್ನೇ ಕಳೆದುಕೊಂಡರು. ಇಡೀ ನಗರಗಳು ನೆಲಸಮವಾಗಿದ್ದವು. 1. ದ್ವಿತೀಯ ಮಹಾಯುದ್ಧಕ್ಕೆ ಕಾರಣಗಳು. ಪ್ರಥಮ ಮಹಾಯುದ್ಧದ ಪರಿಣಾಮ. 1914ರಿಂದ 1918ರಲ್ಲಿ ನಡೆದ ಪ್ರಥಮ ಮಹಾಯುದ್ಧದ ಬಳಿಕ ಜಗತ್ತು ಶಾಂತಿಯಾಗಲಿಲ್ಲ. ಜರ್ಮನಿಯ ಮೇಲೆ ಹೇರಲಾದ ವರ್ಸೈ ಒಪ್ಪಂದ ಜರ್ಮನಿಯನ್ನು ಸೋತ ರಾಷ್ಟ್ರವೆಂದು ಘೋಷಿಸಿತು. ಭಾರೀ ದಂಡ ವಿಧಿಸಿತು. ಸೇನಾಶಕ್ತಿಯನ್ನು ಕಡಿಮೆ ಮಾಡಿತು. ಜರ್ಮನ್ ಜನರನ್ನು ಅವಮಾನಿಸಿತು. ಇದರಿಂದ ಜರ್ಮನಿಯಲ್ಲಿ ಬಡತನ, ನಿರುದ್ಯೋಗ, ಕೋಪ ಮತ್ತು ಅಸಮಾಧಾನ ಹೆಚ್ಚಾಯಿತು. 2. ಕ್ರೂರ ನಾಯಕರು ಅಧಿಕಾರಕ್ಕೆ ಬಂದರು. ಈ ಪರಿಸ್ಥಿತಿಯಿಂದ ಕೆಲವು ಕ್ರೂರ ಮತ್ತು ಅಧಿಕಾರಪರ ನಾಯಕರು ಅಧಿಕಾರಕ್ಕೆ ಬಂದರು. ಅಡೋಲ್ಫ್ ಹಿಟ್ಲರ್ - ಜರ್ಮನಿ, ಬೆನಿಟೋ ಮುಸೊಲಿನಿ - ಇಟಲಿ. ಸೈನಿಕ ಆಡಳಿತ ಜಪಾನ್. ಇವರು ನಂಬಿದ್ದ ಸಿದ್ಧಾಂತಗಳು ಇತರ ದೇಶಗಳನ್ನು ಆಕ್ರಮಣ ಮಾಡುವುದು, ತಮ್ಮ ಜಾತಿ ಶ್ರೇಷ್ಠವೆಂಬ ಭಾವನೆ, ಸಂಪೂರ್ಣ ಅಧಿಕಾರ ಇವೇ ದ್ವಿತೀಯ ಮಹಾಯುದ್ಧದ ಬೀಜ ಬಿತ್ತಿದವು. 3. ಯುದ್ಧದ ಆರಂಭ. 1939 ಸೆಪ್ಟೆಂಬರ್ 1939 ಜರ್ಮನಿ ಪೋಲ್ಯಾಂಡ್ ದೇಶದ ಮೇಲೆ ಆಕ್ರಮಣ ನಡೆಸಿತು. ಜರ್ಮನಿ ಬಳಸಿದ ತಂತ್ರ ಬ್ಲಿಟ್ಸ್ಕ್ರೀಗ್, ಲೈಟ್ನಿಂಗ್ ವಾರ್. ಟ್ಯಾಂಕ್ಗಳು, ಯುದ್ಧ ವಿಮಾನಗಳು. ಪೋಲ್ಯಾಂಡ್ ಶೀಘ್ರವಾಗಿ ಸೋತಿತು. ಇದರಿಂದ ಬ್ರಿಟನ್ ಮತ್ತು ಫ್ರಾನ್ಸ್ ಜರ್ಮನಿಗೆ ಯುದ್ಧ ಘೋಷಿಸಿತು. ದ್ವಿತೀಯ ಮಹಾಯುದ್ಧ ಆರಂಭವಾಯಿತು. 4. ಯುರೋಪ್ನಲ್ಲಿ ಯುದ್ಧದ ವಿಸ್ತರಣೆ. 1939ರಿಂದ 1941 ರೊಳಜ್ ಜರ್ಮನಿ, ಪೋಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆ, ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್, ಫ್ರಾನ್ಸ್ ಇವುಗಳನ್ನು ಆಕ್ರಮಣ ಮಾಡಿತು. ಫ್ರಾನ್ಸ್ ಕೇವಲ 6 ವಾರಗಳಲ್ಲಿ ಸೋಲಿತು. ಇದು ಜಗತ್ತನ್ನು ಬೆಚ್ಚಿಬೀಳಿಸಿತು. 5. ಬ್ರಿಟನ್ ಮೇಲಿನ ದಾಳಿ. ಜರ್ಮನಿ ಬ್ರಿಟನ್ನು ಸೋಲಿಸಲು ಲಂಡನ್ ಸೇರಿದಂತೆ ಹಲವಾರು ನಗರಗಳ ಮೇಲೆ ಬಾಂಬ್ ದಾಳಿ ನಡೆಸಿತು. ಸಾವಿರಾರು ನಾಗರಿಕರು ಸಾವನ್ನಪ್ಪಿದರು, ಮನೆಗಳು ನಾಶವಾದವು. ಆದರೆ ಬ್ರಿಟಿಷ್ ವಾಯುಪಡೆ ರಡಾರ್ ತಂತ್ರಜ್ಞಾನ ಬ್ರಿಟನ್ನು ರಕ್ಷಿಸಿತು. ಇದು ಜರ್ಮನಿಯ ಮೊದಲ ದೊಡ್ಡ ಸೋಲು. 6. ಹೋಲೋಕಾಸ್ಟ್. ಮಾನವೀಯತೆಯ ಮೇಲೆ ಕಪ್ಪು ಕಲೆ. ಹೋಲೋಕಾಸ್ಟ್ ಎಂದರೇನು? ಹಿಟ್ಲರ್ ನೇತೃತ್ವದ ನಾಜಿ ಸರ್ಕಾರ ನಡೆಸಿದ ಸಂಘಟಿತ ಜನಾಂಗ ಹತ್ಯೆ. ಹತ್ಯೆಗೊಳಗಾದವರು ಯಹೂದಿಗಳು, ಮುಖ್ಯ ಬಲಿಗಳು, ಜಿಪ್ಸಿಗಳು, ಅಂಗವಿಕಲರು, ರಾಜಕೀಯ ವಿರೋಧಿಗಳು. ಮರಣ ಶಿಬಿರಗಳು ಆಸ್ವಿಟ್ಸ್, ಟ್ರೆಬ್ಲಿಂಕಾ, ಟಾಚೌ. ಇಲ್ಲಿ ಹಸಿವಿನಿಂದ, ಹೊಡೆತದಿಂದ, ವಿಷ ಅನಿಲದಿಂದ ಜನರನ್ನು ಕೊಂದರು. ಸುಮಾರು 60 ಲಕ್ಷ ಯಹೂದಿಗಳು ಹತ್ಯೆಗೊಳಗಾದರು. ಇದು ಇತಿಹಾಸದಲ್ಲಿಯೇ ಅತ್ಯಂತ ಕ್ರೂರ ಘಟನೆ. 7. ಸೋವಿಯತ್ ಯೂನಿಯನ್ ಮೇಲೆ ದಾಳಿ. 1941ರಲ್ಲಿ ಜರ್ಮನಿ ಸೋವಿಯತ್ ಯೂನಿಯನ್ ಮೇಲೆ ದಾಳಿ ಮಾಡಿತು. ಇದು ಹಿಟ್ಲರ್ ಮಾಡಿದ ದೊಡ್ಡ ತಪ್ಪು. ಸ್ಟಾಲಿನ್ಗ್ರಾಡ್ ಯುದ್ಧ. ಇತಿಹಾಸದ ಅತ್ಯಂತ ರಕ್ತಪಾತದ ಯುದ್ಧ. 20 ಲಕ್ಷಕ್ಕೂ ಹೆಚ್ಚು ಸಾವು ನೋವು, ತೀವ್ರ ಚಳಿ, ಹಸಿವು, ಬೀದಿ ಬೀದಿಯಲ್ಲಿ ಯುದ್ಧ. ಇಲ್ಲಿ ಜರ್ಮನಿ ಭಾರೀ ಸೋಲು ಕಂಡಿತು. 8. ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದ ಯುದ್ಧ. ಜಪಾನ್ನ ಕ್ರೂರತೆ. ಜಪಾನ್ ಚೀನಾ, ಕೊರಿಯಾ, ದಕ್ಷಿಣ ಏಷ್ಯಾ ಇವುಗಳನ್ನು ಆಕ್ರಮಣ ಮಾಡಿತು. ನಾಂಕಿಂಗ್ ಹತ್ಯಾಕಾಂಡ. 3 ಲಕ್ಷಕ್ಕೂ ಹೆಚ್ಚು ಚೀನಿಯರು ಹತ್ಯೆ. ಮಹಿಳೆಯರ ಮೇಲೆ ಅಮಾನುಷ ದೌರ್ಜನ್ಯ. ಇದು ಯುದ್ಧದ ಕ್ರೂರತೆಯ ಉದಾಹರಣೆ. 9. ಅಮೆರಿಕ ಯುದ್ಧಕ್ಕೆ ಪ್ರವೇಶ. ಡಿಸೆಂಬರ್ 7, 1941 ಜಪಾನ್ ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿತು. ಇದರಿಂದ ಅಮೆರಿಕ ಯುದ್ಧಕ್ಕೆ ಪ್ರವೇಶಿಸಿತು. ಯುದ್ಧ ಸಂಪೂರ್ಣ ಜಾಗತಿಕವಾಯಿತು. 10. ಪರಮಾಣು ಬಾಂಬ್ - ಯುದ್ಧದ ಅಂತ್ಯ. 1945ರಲ್ಲಿ ಅಮೆರಿಕ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ಪರಮಾಣು ಬಾಂಬ್ ಹಾಕಿತು. ಲಕ್ಷಾಂತರ ಜನರು ಕ್ಷಣಾರ್ಧದಲ್ಲಿ ಸತ್ತರು. ಅನೇಕರು ವಿಕಲಾಂಗರಾದರು. ಇದಾದ ಬಳಿಕ ಜಪಾನ್ ಶರಣಾಯಿತು. ದ್ವಿತೀಯ ಮಹಾಯುದ್ಧ ಅಂತ್ಯವಾಯಿತು. 11. ಯುದ್ಧದ ಪರಿಣಾಮಗಳು. 7ರಿಂದ 8.5 ಕೋಟಿ ಜನರ ಸಾವು. ಅನೇಕ ದೇಶಗಳ ಸಂಪೂರ್ಣ ವಿನಾಶ. ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಸ್ಥಾಪನೆ. ಶೀತಲ ಯುದ್ಧದ ಆರಂಭ. 12. ನಿಷ್ಕರ್ಷ ಸಮಾಪನೆ. ದ್ವಿತೀಯ ಮಹಾಯುದ್ಧ ಮಾನವ ಕ್ರೂರತೆಯ ಪರಮಾವಧಿ.
ಶಾಂತಿಯ ಮೌಲ್ಯವನ್ನು ಜಗತ್ತಿಗೆ ಕಲಿಸಿದ ಪಾಠ. ಇದು ನಮಗೆ ಹೇಳುತ್ತದೆ, ಯುದ್ಧ ಎಂದಿಗೂ ಪರಿಹಾರವಲ್ಲ, ಶಾಂತಿಯೇ ಮಾನವತೆಗೆ ದಾರಿ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.